ಅಜ್ಜಿ ಯಾರ ಮನೆ ಹತ್ರ ಹೋಗ್ತಾ ಇದೀವಿ. ಅಜ್ಜಿ ನೋಡ್ಕೊಂಬರಕ್ಕೆ. ಅಜ್ಜಿಗೆ ಹುಷಾರಿಲ್ಲ. ಅಜ್ಜಿ ನೋಡ್ಕೊಂಬಿಟ್ಟು ಹಂಗೆ ಇನ್ನೊಂದು ಹೊಲ್ದ ಹತ್ರ ಹೋಗ್ಬರ್ತೀವಿ. ಅಪ್ಪಾಜಿ ಎಲ್ಲರೂ ಹೋಗ್ಬೇಕಾದ್ರೆ ಸೊಂಟಕ್ಕೆ ಬೆಲ್ಟ್ ಹಾಕ್ಕೊಂಡು ಓಡಾಡ್ತಾರೆ ಗಾಡೀಲಿ ಓಡಾಡಬೇಕಾದ್ರೆ. ಅವ್ರಿಗೆ ಆಪ್ರೇಷನ್ ಆಗಿದೆಯಲ್ಲ ಅದಕ್ಕೆ. ತಗೋ ಡ್ಯಾಡಿ. ಆದರೆ ಹೋಗು, ಇಲ್ಲಾಂದ್ರೆ ನಾವೇ ಹೋಗ್ತೀವಿ. ಹೆಂಗೂ ನಾವೇ ಹೋಗ್ತೀವಿ. ನಿನ್ನ ಕೈಲಿ ಆದರೆ ಮಾತ್ರ ಹೋಗು. ಹೋಗಿ ಬರ್ತೀವಿ. ನೀನು ತಲೆ ಕೆಡಿಸ್ಕೊಬೇಡ. ಹಾಂ ಹೊಲ್ತ ಬಿಸಿಲಲ್ಲಿ ನೀರನ್ನು ತುಂಬ್ಕೊಂಡಿಲ್ಲ ಬಾಟ್ಲಲ್ಲಿ ಅಪ್ಪಾಜಿವೆ. ಇವಳಿಗೊಂದು ಗಾಡಿ ಟರ್ನ್ ಮಾಡಕ್ ಬರಲ್ಲಪ್ಪ. ಇವಳಿಗೆ ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಿದ್ಯಾ? ಅಜ್ಜಿ ಮನೆ ಹತ್ರ ತಿರ್ಗಿಸು ಗಾಡಿನ. ಮನೆ ರೆಡಿ ಮಾಡಿಸ್ತಾವ. ಕಾಲು ಯಾಕೋ ಹಂಗಂಗೆ ಹಿಡ್ಕೊತಾವ ನರಗಳು. ಇದೇ ನಮ್ಮ ಅಜ್ಜಿ ಮನೆ. ಒಂದು ಅಜ್ಜಿ ಮನೆ ಇದು. ಇನ್ನೊಂದು ಅಜ್ಜಿ ಮನೆ ತೋರಿಸ್ತೀನಿ ಬನ್ನಿ. ಇನ್ನೊಂದು ಅಜ್ಜಿ ಮನೆ ಅದು ಹೊಲ್ದತ್ರ ಮನೆ ಅಜ್ಜಿಯರವು. ಈಗ ಸದ್ಯಕ್ಕೆ ನಮ್ಮ ಅಜ್ಜಿ ಫಸ್ಟು ತಂತಿ ಇದೆ ನೋಡಲಿ. ನೋಡೋಣ ನಮ್ಮ ಅಜ್ಜಿ ಏನು ಮಾಡ್ತಾ ಐತಿ. ಅಜ್ಜಿ ಏನ್ ಮಾಡ್ತಿದ್ದೆ ಅಜ್ಜಿ? ತಿಂಡಿ ತಿಂದ? ಏನ್ ತಿಂದಿ? ಶ್ವೇತ ಕಾಲ್ ನಾಳೆ ಹಿಡ್ಕತೈತಿ ಎಳೆಯಮ್ಮ. ಅಯ್ಯೋ ಅಯ್ಯೋ ಹಿಡ್ಕತ್ ಹಂಗವ. ಐ ಮೂರನೇ ಬೆರಳು ಕಣೆ. ಅಯ್ಯೋ 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 ಹೋಯ್ತು ಹೋಯ್ತು. ನಾನಿಲ್ಲ ತಾತನ ತೊಳ್ಕೊಡ್ತಿದ್ದೆ. ಬಟ್ ನಿಮ್ಮ ಅಮ್ಮ ತೊಳ್ಕೊಡ್ತಿದ್ದೆ. ಸರಿ ಅವ್ರು ಸೇಸಿ ಹಣ್ಣು ಕೊಟ್ಟು ಕಳ್ಸು ಅಂತಂದು. ಸಣ್ಣದ ಮಿಷಿನ್ ತಗೊಳ್ಳೋದಲ್ವಾ? ಸೇಸಿ ಹಂಟಿ ಮನೆ ಐತಲ್ಲ ನೋಡ್ಕೆ ಬಂದ ಕಣವ. ಅದ್ರಲ್ಲಿ ಪೂರ್ತಿ ಕೊಳೆ ನಾವಿಲ್ಲಿ ಒಗಿಬೇಕು ಮತ್ತೆ. ನೋಡಂತ ತೆಗ್ದು ಜಾರಿಸ್ಬೇಕು ಮಾತ್ರ. ಹಂಗಿದ್ರೇನೆ ಚಂದ. ಹಳ್ಳಿ ಕಡಿಕೆ ಅದೇ ತರ ಮಿಷಿನ್ ಚಂದ. ಬೆಂಗಳೂರಲ್ಲಿ ಮಾತ್ರ ಅವು ಸ್ವಲ್ಪ ಕೊಳೆ ಆಗಿರ್ತವೆ ಬಟ್ಟೆಗಳು. ದಿನ ಬಿಚ್ತೀವಲ್ಲ ಅದು ಸರಿಯಾಗುತ್ತೆ. ಹಳ್ಳಿ ಕಡೆಗೆ ಅವಾಗಕ್ಕಲ್ಲ ಮಿಷಿನ್. ಉಡ್ಲು ಕರ್ಕೊಬಂದ್ರು ಬರೀ ಅವಕ್ಕೆ ತಿಂಡಿ ಬೇಯಿಸಾಕು ಮಾಡಾಕು ಬರೀ ಅದೇ ಆಗತ್ತೆ. ಅದಕ್ಕೆ ಈ ಸಲ ಉಡ್ಲು ಬೇಡ ಯಾರು ಬೇಡ ಅಂತ ನಾವೇ ಬಂದಿದ್ದೀವಿ. ಅವಳು ಅರಸಕೆರೆಯಲ್ಲಿ ಬಿಟ್ಟು ಬಂದಾಳೆ, ನಾನು ಬೆಂಗಳೂರಲ್ಲಿ ಬಿಟ್ಟು ಬಂದಿದ್ದೀನಿ ಬಿದ್ದೀರಿ ಅಂತ. ಏನು ಬೇಡ ಕಣಸ. ಈಗ ಗದ್ದೆಗೆ ಹೋಗಿ ಔಷಧಿ ಹೊಡೆದು ಹಿಂಗೆ ಬಂದು
ಯಾತಕ್ಕೆ ಶುಂಠಿಗೆ ಇವತ್ತೊಂಥರ ಶೆಕೆ ಐತಲ್ವ. ಬಿಸಿಲತ್ತಿತ್ತು ಇವತ್ತು, ನೆನ್ನೆ ಎಲ್ಲ ಬಿಸಿಲೇ ಇರೋಲ್ಲ. ಕೆಲಸ ಎಲ್ಲ ಚೆನ್ನಾಗಿ ಮಾಡ್ಕೋಬೋದಾ? ಏನೋ ಸುಸ್ತಾಕ್ವ ನಿಂಗೆ? ಏನು ಕೆಲಸ ಮಾಡ್ತಾ ಇದ್ದೀನಿ. ಅಡುಗೆ ತಿಂಡಿ ಮಾಡ್ಕೊಳ್ಳೋದು ಬೇಡವೇನಜ್ಜಿ? ಅಡುಗೆ ತಿಂಡಿ ಅನ್ನನ ಒಂದಿಷ್ಟು ಅನ್ನಕ್ಕೆ ಹೋಗಿಸ್ಕೊತೀನಿ, ಕೂಗಿಸ್ಕೊಂಡ್ರೆ ಪಾತ್ರೆ ತೊಳ್ಕೊಡ್ತೈತಿ. ತಾತ್ನಾ ಇದ್ರೆ ತೊಳ್ಕೊತೀನಿ ನಾನೇ. ತಣ್ಣೀರಲ್ಲ ಆದ್ರೆ ತೊಳ್ಕೊಡ್ತೈತಿ. ಇನ್ನೇನು ಸೌದಿಲ್ಲ, ಸೊಪ್ಪಲ್ಲ, ಏನಿಲ್ಲ. ಒಂಚೂರು ಖಾರ ಆಡ್ಸ್ಕೊಂಡು ಸಾರು ಪಾರು ಮಾಡ್ಕೊತೀನಿ. ಮಮ್ಮ ಇಲ್ಲ ಅಂದರೆ ಶೇಷ ಅಂಟು ಕೊಟ್ಟು ಕಳಿಸಿದ್ರೆ ಒನ್ ಟೈಮ್ ಅರ್ಧ ಇಟ್ಕೊತೀನಿ. ಇದು ಹೊರ್ಗಡೆ ಮನೆ ಅಲ್ವಾ, ಥಂಡಿ ಜಾಸ್ತಿ ಇರುತ್ತೆ. ಅಂತ ಅಷ್ಟೇ ಇದೆ. ಸಾಕ್ಯೋ ಒಳಗೆ ಎತ್ತಿಯಲ್ಲಾಗ ಎರಡು ಜೊತೆ ಅವಾಗ ತಲೆ ಕಡ್ಕ್ಯೋ ಸಾಕ್ಯೋ ಯಾವಾಗಲೂ ಸ್ವೆಟ್ರ್ ಹಾಕ್ಯೋ. ಸೆಕೆಗೋತ್ತೆ ಅದು ಬಿಚ್ಚಿಸ್ತೀವಿ. ಸೆಕೆ ಎಷ್ಟು ಸೆಕೆಲಿರುತ್ತೆ ಅಷ್ಟು ಒಳ್ಳೇದು. ಮತ್ತು ಸುಮ್ಮನೆ ಬಂದು ಸುಮ್ಮನೆ ಓದ್ತಿರೇನಿಲ್ಲ. ಹಿಂಗೆ ಮಾಡ್ತೀಯಾ? ಮರಿ ಕುಯ್ತೀಯಾ? ಕುಯ್ಯಸೊಳ ಮಕ್ಳ ಕುಯ್ಲಲ್ಲ. ಒಂದಿನ ನಮ್ಮ ತಮ್ಮರು ಅಂತ ಕರ್ತಿಲ್ಲ. ಹೆಂಗೋ ಅಡುಗೆ ಮಾಡ್ಕೇಳಂಗ ಆದಲ್ಲ, ಅಷ್ಟು ಸಾಕು. ಇನ್ನೊಬ್ರು ಕೈ ಕೇಳಕ್ ಬಿದ್ದಿರೋದ್ ಬಿಟ್ಟು ತೀರ ಯಾರು ಇಲ್ಲ ಅಂದ್ರೆ ಒಂದ್ ರೊಟ್ಟಿ ಹಾಕೇನ್ ತಿನ್ನಂಗ ಅದೆಲ್ಲ ಸಾಕ್ಬಿಡು. ಇವ್ರಿನ್ನೇನೋ ಕುರಿಯನ ಏನಾರು ಮಾಡ್ತಾರೆ. ನಮ್ಮ ಮನೇಲಿ ರೈತರಾಗಿ ಇಬ್ರು ಹುಟ್ಟ್ಯಾವ್ರೆ. ಅವರು ಒಬ್ರು ಅವ್ರದ್ದು ಮಾಡ್ಕೇಳೋದಾಗತ್ತೆ, ಇನ್ನೊಬ್ರು ರೈತರು ಕೆಲಸ ಬೇಕಾಗಲ್ಲ. ಏನ್ ಮಾಡ್ತೀಯ? ಸದ್ಯ ಇನ್ನೇನೋ ಇಲ್ಲ. ಕಾಯಿ ಪೈ ಬಂದಾಗ ಒಂದ್ಸತಿ ಕೊಟ್ಟು ಒಂದ್ 2 ತಿಂಗಳಿಗೆ ಒಂದೊಂದ್ಸತಿ ಬಂದು ಕೆಡವಾಕ್ಬಿಟ್ರೆ 60,000 ಅಂತೆ ಕಣೆ. ಅದು 60,000 ವೇಟ್ಲೆಸ್. ಅದೇ ಒಟ್ನಲ್ಲಿ ಸಂತೋಷನೋ ಅಂತಿತ್ತು ಮೊನ್ನೆ. ಅದನ್ನ ತರ್ಬೇಕು ಕಣೆ ಅತ್ತಾಗಿ ಅಂತ ಹೇಳ್ತಿತ್ತು ನಾನು. ನಮ್ಮೂರಲ್ಲ ತಂದ ನಾವೇ ಕೆಡಬಹುದು. ಅವು ಬಾರಾಗಿರಕ್ಕಲ್ವಲ್ಲ. ಮಾಡ್ಕೊಂಡು ಆರಾಮಾಗಿ ಎತ್ಕೋಬಹುದು. ವೆಯ್ಟು ಬರಲ್ಲ, ಏನಿಲ್ಲ. ಅದ್ಯಾವಾಗ ಗಣಿ ಇರ್ತವೆ. ನೀವು ಹೋಗೋಣ, ಆಮೇಲೆ ಬಂದ್ಬೇಕಾ ಕರ್ಕೊಂಡು ಅಜ್ಜಿ ನೋಡಿ. ಗಾಡಿ ಬರ್ತಾಳೆ ಅಜ್ಜಿ. ಸೂಸಿನ ಬತ್ತೀನಿ ಅಂದವಳೆ. ಎಷ್ಟು ಗಂಟೆ ಬರ್ತಾರಂತೆ? 2 ಹೊತ್ತಿ ಬರ್ತಾವ. ಸೇಸಿ ಬತ್ತೀನಿ ಅಂದವಳೆ. ಸೇಸಿ ಜೊತೆ ಬತ್ತೀನಿ ಊರಲ್ಲಿ. ಹಂಗೆ ಮಾಡು. ನಾವು ಹೊಲ್ತಕ್ಕೆ ಹೋಗ್ಬಿಟ್ಟು ಬರ್ತೀವಿ, ಹಂಗೆ ಓದ್ತೀವಿ ಹೊಲ್ದ ಮಂತಕ್ಕೆ. ಸರಿ. ಏನು ಫೋನ್ ನೋಡೋದೇ ಕೆಲಸ? ರಜಾ ಇದ್ರಿ ನಿಮಗೆ? ಎಲೆ ಅಂಬು ನೋಡಿ ಗಾಯ್ಸ್, ನಮ್ಮ ಅಜ್ಜಿ ಮದುವೆ ಎಷ್ಟು ಮದುವೆ ಮಾಡೈತೋ ಎಲೆ ಅಂಬು. ಎಷ್ಟು ಮದುವೆ, ಎಷ್ಟು ಗೃಹಪ್ರವೇಶ, ಎಷ್ಟು ನಾಮಕರಣ ಮಾಡೈತೋ ಗೊತ್ತಿಲ್ಲ. ಅಲ್ಲೇ ಅವೇ ಮಮ್ಮಿ ಹಾಕೊಂಡಿತ್ತಲ್ಲ, ಚೆನ್ನಾಗವೆ. ಆಗ ಮದುವೆಲಿ ಹಿಂಗೆ ಎಲೆ ಇರಲಿಲ್ಲ. ತಿಂಡಿ ತಿಂದೇನೆ ಸರಿ. ಎಲ್ಲ ಅವನು ಎಲ್ಲೋಗೇನೆ? ಬರ್ತೀವಿ ಕಣಜಿ. ನಮ್ಮ ಮಾಮನ ಮಗಳು ಅವಳು. ತಿರ್ಗ್ಸ ಗಾಡಿನ. ಇವಳು ಸಂದು ಅದನ್ನ ಲಾಕ್ ಮಾಡಿಬಿಡ್ತಾಳೆ. ಇದನ್ನ ಕುತ್ಕೊಳ್ಳೋಕ್ಕೆ ಕಾಲ ಕೆಳನ್ನ. ಅಯ್ಯೋ ತಾಯಿ ನಮ್ಮವ್ವ. ನಡಿ ಬರ್ತೀವಿ. ಬಾಯ್ ಕಣ.